ಮ್ಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಲ್ಲ. ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ತೀನಿ, ನೋಡಿ ನೀವು ಕಲ್ತ್ಕೊಳ್ಳಿ. ನನ್ನ ಕೈ ರುಚಿ ಹೆಂಗೈತೆ ಅಂತ ನಮ್ಮ ಮನೆಗೆಲ್ಲ ಹೇಳ್ತಾರೆ. ನನ್ನ ಬೈಕ್ನೆಲ್ಲ ಏನೋ ಮಾಡಿಫೈ ಮಾಡ್ತಾನಂತೆ. ಬೆಳಗ್ಗೆ ನಾನು ಮ್ಯಾಗಿ ಮಾಡ್ಬೇಕಾರೆ ಮಂಕೊಂಡಿದ್ದಾಳೆ, ಇವಾಗ ಎದ್ದಾಳೆ. ಏಯ್ 10ಕ್ಕೆ ಎಷ್ಟು ಕೊಡ್ತೀಯಪ್ಪ ಪಾಯಿಂಟ್? ಮಗ ಸೂಪರ್ ಮಾಡಿದೀಯ ಬಿರಿಯಾನಿ. 10ಕ್ಕೆ 10 ಕಣ. 10ಕ್ಕೆ 10. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಪ್ಪ ವ್ಲಾಗು ಅಂದರೆ, ಇವತ್ತು ನಾನು ಕುಕ್ಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ಇಷ್ಟೋ ತನಕ ರೆಕಾರ್ಡ್ ಮಾಡಿದ್ದೀನಿ ಅಂದ್ಕೊಂಡೆ, ಅದು ಬಟನ್ ಹೊತ್ಕೊಂಡು ರೆಕಾರ್ಡು ಆಗಿಲ್ಲ. ನೋಡ್ರಿ ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮಂಗೆ ರೆಸ್ಟು. ನಮ್ಮಮ್ಮ ಫುಲ್ ಆರಾಮ. ಇವತ್ತು ಕೆಲ್ಸಕ್ಕೆ ಬೇರೆ ರಜೆ ಇತ್ತಲ್ಲ, ಹಂಗಾಗಿ ನಾನೇ ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಮ್ಯಾಗಿ ಮಾಡೋಕ್ಕೆ ಬರುತ್ತೆ? ನಿಮಗೂ ಬರುತ್ತಾ? ಬೇಯ್ತಾ ಇದೆ. ಇದೊಂಚೂರು ಬೆಂದ ಮೇಲೆ ತಟ್ಟಿಗೆ ಹಾಕೊಂಡು ಬಡಿಯೋದೆ. ನನ್ನ ತಮ್ಮ ನೋಡ್ರಿ ಇಲ್ಲೇ ಮೆಕ್ಯಾನಿಕ್ ಆಗಿದ್ದಾನೆ, ಬೈಕೆಲ್ಲ ಬಿಚ್ಚುತ್ತಿದ್ದಾನೆ. ಸಣ್ಣ ಮಕ್ಳಲ್ಲಿ ನಾವು ಆಟ ಸಾಮಾನೆಲ್ಲ ಬಿಚ್ಚಿ ರೂಢಿ ಅವನಿಗೆ. ಈಗ ನನ್ನ ಬೈಕ್ನು ಬಿಚ್ಚಿದ್ದಾನೆ. ನನ್ನ ಬೈಕ್ನೆಲ್ಲ ಏನೋ ಮಾಡಿಫೈ ಮಾಡ್ತಾನಂತೆ. ತಲೆಗೆ ನೋಡಿ ಏನೋ ಸಗಣಿ ಹಚ್ಕೊಂಡಿದ್ದಾನೆ. ರೂಬಿ ಅಲ್ವದ್ಲಮ್ಮ? ಈ ವಿಡಿಯೋ ಹಂಗೆ ನೋಡ್ತಾ ಇದ್ರಿ. ಇನ್ನೊಂದು ಕುಕ್ಕಿಂಗ್ ಮಾಡ್ತೀನಿ, ಮತ್ತ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಫಸ್ಟು ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿಕಾಯಿ, ಟಮಾಟೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಒಂಚೂರು ಫ್ರೈ ಥರ ಮಾಡ್ಕೊಂಡು, ಆಮೇಲೆ ನೀರು ಒಯ್ದ್ಬಿಟ್ಟು, ನೀರು ಬಿಸಿ ಆಗ್ತಿದ್ದಂಗೆ ಆ ಮ್ಯಾಗಿ ಪ್ಯಾಕೆಟ್ ಇತ್ತಲ್ಲ, ಆ ಮ್ಯಾಗಿ ಪ್ಯಾಕೆಟ್ ತೆಗೆದು ಅದರಲ್ಲೇ ಮಸಾಲ ಕೊಟ್ಟಿರ್ತಾರೆ. ಆ ಮಸಾಲ ಕೊಟ್ಟು ಒಂದು 5 ನಿಮಿಷ ನೀರು ಹಾಕಿ ಬೇಯಿಸ್ಬಿಟ್ರೆ ಮ್ಯಾಗಿ ರೆಡಿ. ಬಡಿಯೋದೆ. ಮ್ಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಟೈಮಲ್ಲೇ 11 ಗಂಟೆ ಆಗಿದೆ. ಮಧ್ಯಾಹ್ನಕ್ಕೆ ಬಿರಿಯಾನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಲ್ಲ. ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ತೀನಿ, ನೋಡಿ ನೀವು ಕಲ್ತ್ಕೊಳ್ಳಿ. ನನ್ನ ಕೈ ರುಚಿ ಹೆಂಗೈತೆ ಅಂತ ನಮ್ಮ ಮನೆಗೆಲ್ಲ ಹೇಳ್ತಾರೆ, ಕೇಳ್ಕೊಳ್ರಿ. ಬನ್ನಿ ಈಗ ಚಿಕನ್ ಬಿರಿಯಾನಿ ಮಾಡೋಣ. ಮೊದಲು ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇವನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೆಂಪಗೆ ಆಗೋ ಫ್ರೈ ಮಾಡ್ಕೊಬೇಕು. ಚಕ್ಕೆ, ಲವಂಗ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾರು ನಮಗೆ ಕ್ಯಾಮ್ರಾಮ್ಯಾನ್ಗಳಿಲ್ಲ, ನಾವೇ ಕ್ಯಾಮ್ರಾಮ್ಯಾನು, ನಾವೇ ಭಟ್ರು. ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸಿಲಿ ಸಣ್ಣ ರುಬ್ಕೊಂಬಿಟ್ಟು ಆಮೇಲೆ ಚಿಕನ್ ಮಾಡ್ಬೇಕಾರೆ ಹಾಕ್ಬೇಕು. ಇದನ್ನ ಇವಾಗ ರುಬ್ಕೊಂತೀನಿ. ಈಗ ರೂಬಿ ಬಾ. ನಮ್ಮ ರೂಬಿ ನೋಡ್ರಿ ಇಲ್ಲಿ ಬೆಳಗ್ಗೆ ನಾನು ಮ್ಯಾಗಿ ಮಾಡ್ಬೇಕಾರೆ ಮಂಕೊಂಡಿದ್ದಾಳೆ, ಇವಾಗ ಎದ್ದಾಳೆ. ಏಯ್ ಬಾ ಬಾ ಬರೇ 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 ಬಾ ನೋಡ, ಬಾ ಬಾ. ಓಡು 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 ಓಡು, ಅಲ್ಲಿ ಹಿಡಿಯೋಗವನ. ಇವಾಗ ಜಾರೊಳಗೆ ಹಾಕೊಂಡಿದ್ದೀನಿ ರುಬ್ಬಕ್ಕೆ.
ಸಾಕೆ ಸಾಕು ಸಾಕು ಒಂಚೂರು ದಪ್ಪಕ್ಕೈತೆ ತೀರಾ ಸಣ್ಣಕ್ಕೆ ಬೇಡಲ್ಲ. ನೋಡ್ರಿ ಇಲ್ಲಿ ಪಾತ್ರೆ, ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಎಷ್ಟಾಕಣ ಒಂದು ಸೌಟ ಹಾಕಣೇನಮ್ಮ? ಸರಿ ಹಾಕ್ತೀನಿ. ಫುಲ್ ಬಿರಿಯಾನಿ ಒಳಗೆ ಎಣ್ಣೆ ಕಾಣ್ಬೇಕೇನೋ? ಈಗ ಎಣ್ಣೆ ಕಾಯ್ತಿದೆ. ಈ ಪಾತ್ರೆಗೆ ಎಣ್ಣೆ ಹಾಕಿದ್ರೆ ಎಣ್ಣೆನೇ ಕಾಣಂಗಿಲ್ಲ, ಅಷ್ಟು ದೊಡ್ಡ ಪಾತ್ರೆ ಇದೆ. ಬೆವರು ಇಳಿತಾ ಇದ್ದಾರೆ, ಸಖತ್ ಬಿಸಿಲು ಬೇರೆ, ಬಿಸಿಲು. ಚಕ್ಕೆ ಲವಂಗ ಏಲಕ್ಕಿಕಾಯಿ ಹಾಕ್ತಾ ಇದೀನಿ ಎಣ್ಣೆ ಒಳಕ್ಕೆ. ಸಾಕೇನಮ್ಮ ಇಷ್ಟು? ಇದಕ್ಕೊಂಚೂರು ನೀರು ಹಾಕು. ಈಗಪ್ಪ ಈಗೆಲ್ಲ ಸಿಗ್ತದೆ. ಗಮ್ ಅಂತ ಇದೆ. ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕಿ ಈ ಮಸಾಲೆ ಜೊತೆಗೆ ಫ್ರೈ ಮಾಡೋದಿದೆ. ಚಿಕನ್ ಎಲ್ಲ ತೊಳೆದಿದ್ದೆ, ಹಾಕ್ತಾ ಇದ್ದೀನಿ. ಹಾಕಿ ಹಾಕಿದ್ದೀನಿ. ನಮ್ಮ ತಮ್ಮ ಅದೇ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬರ್ರಿ, ಫೋನ್ ಇಟ್ಕೊಂಬರ್ರಿ ಅಂದ್ರೆ ಬರಲಿಲ್ಲ. ಇರಲಿ ಇರಲಿ ಪರವಾಗಿಲ್ಲ, ಒಬ್ಬನೇ ಮಾಡ್ತೀನಿ. ನಮ್ಮಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ. ನಮ್ಮ ಅಮ್ಮಾಜಿ ನಮ್ಮ ಅಪ್ಪಾಜಿ ಅವರು ಈಗ ಯಾರೋ ಒಬ್ರು ಬರ್ತಾ ಇದ್ದಾರೆ ಗೆಸ್ಟು. ಇವಾಗಿನ್ನು ಗೇಟ್ ಸೌಂಡ್ ಆಯ್ತು, ಗೆಸ್ಟ್ ಯಾರ ಬರ್ತಾರೆ ನೋಡೋಣ. ಮಾತಾಡ್ಬೇಡ ತಗ, ಬಂದ್ರು ನೋಡಿ. ಕಲ್ಲುತ್ತಾನೆ ರುಚಿಗೆ ತಕ್ಕಷ್ಟು ಹಾಕ್ತಾರೆ. ಇನ್ನೆಷ್ಟು ಹಾಕ್ತಾರೆ? ಉಪ್ಪು ಹಾಕಿದ್ದೀನಿ. ಇದೇನಪ್ಪ? ತೇಜು ಕಸ್ತೂರಿ ಮೆಂತೆ. ನಾನು ಕಾಣ್ತಿದ್ದೀನಾ? ನಾನು ಕಾಣ್ಬೇಕು, ಅದು ಕಾಣ್ಬೇಕು. ಕಾಣ್ತೈತಾ? ಓ ಅಷ್ಟು ಸ್ವಲ್ಪ ಹಾಕಣ? ಬಾಯ್ಲಿ ತೋರಿಸ್ತಾ ಇಲ್ಲಿ ಬನ್ನಿ ಕ್ಯಾಮ್ರಾಮ್ಯಾನ್. ಫ್ರೈ ಎಲ್ಲ ಹಾಕಕ್ಕೆ ಇಟ್ಟಿನಿ. ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಆಗುತ್ತಾ ಅದ್ರ ಮೇಲೆ ಮುಚ್ಚಳ ಮುಚ್ಚುತ್ತೀನಿ. ಮುಚ್ಚಳ ಮುಚ್ಚಿ ಅದೊಂಚೂರು ಚಿಕನ್ ಬೆಂದ್ಮೇಲೆ ನೀರು ಹಾಕಿ ರೈಸ್ ಹಾಕಿ ದಮ್ ಕಟ್ತೀನಿ. ಅದ್ರ ಮೇಲೆ ಸಿಗ್ತೀನಿ.
ಸರಿ. ಚಿಕನ್ ಎಲ್ಲ ನೀರೆಲ್ಲ ಬಿಟ್ಕೊಂಡಿದ್ದೆ, ಇವಾಗ ನೀರು ಹಾಕ್ತಾ ಇದ್ದೀನಿ. ನೋಡ್ರಿ ಯಾವ ಥರ ಬಂದಿದೆ. ನೀವು ಮಾಡಕ್ ಬರುತ್ತಾ? ಯಾರ್ಯಾರು ಮಾಡ್ತೀರಾ? ಕೆಲಸ ಮಾಡ್ಕೊಂಡು ಮನೇಲಿ ರಜಾ ಇದ್ದಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಬೇಕಲ್ಲ ಈ ಪೀಸ್ಗಳಿಗೆ. ಇದೊಂದು ಸ್ವಲ್ಪ ಕುದಿಲಿ ನೀರು. ನೀರು ಕುದ್ಮೇಲೆ ಚಿಕನ್ ರೈಸ್ ಹಾಕ್ತೀನಿ. ಚಿಕನ್ ಅಲ್ಲ ರೈಸ್. ಫಸ್ಟ್ ಟೈಮ್ ಮಾಡ್ತಿರೋದು ನೋಡ್ರಿ, ಒಂದು ಸ್ವಲ್ಪ ಗೊತ್ತಾಗಲ್ಲ. ಬಿರಿಯಾನಿ ನೀರು ಕುದಿಯಕ್ಕೆ ಇಟ್ಟು ಬಂದಿನಿ. ಆ ನೀರು ಕುದ್ಮೇಲೆ ಹೋಗಿ ಅಕ್ಕಿ ಹಾಕ್ತೀನಿ. ಇವಾಗ ಬರ್ರಿ ಒಂದು ಸೊಳ್ಳೆ ಬ್ಯಾಟ್ ತರಿಸ್ತಿದ್ದೀನಿ ಮನೇಲಿ. ಸೊಳ್ಳೆದು ಅನ್ಬಾಕ್ಸ್ ಮಾಡೋಣ. ನೀನು ಮಾತಾಡ್ಬೇಡ. ರುಬಿ ಬಾಯಿಲಿ ಎದ್ರಕಂತ ನೋಡ್ಬಿಟ್ರೆ. ಹಾಂ, ಎಷ್ಟಿದು ಒಳಗೆ ಕೇಬಲ್ನ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜರಿಗೆ ಇರುತ್ತಲ್ಲ ಅದು ಆ ಥರ ಕೇಬಲ್. ಅದನ್ನು ಮಾಮೂಲಿ ಥರ ಚಾರ್ಜರಿಗೆ ಕನೆಕ್ಟ್ ಮಾಡಿ ಈ ಪಿನ್ನಿಗೆ ಕನೆಕ್ಟ್ ಮಾಡೋದು. ಒಂದು ಕಾರ್ಡ್ ಕೊಟ್ಟಿದ್ದಾರೆ. ವ್ಯಾರಂಟಿ ಬ್ಯಾಟ್ ಇದು ಎಷ್ಟು? 1 year 6 month ವ್ಯಾರಂಟಿ. 600 ರೂಪಾಯಿ ಸೊಳ್ಳೆ ಬ್ಯಾಟು. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ. ವಿಡಿಯೋ ಮಾಡ್ತಿರ್ತೀನಲ್ಲ, ತೋರಿಸ್ತೀನಿ. ಚೆನ್ನಾಗೈತೆ. ಲೈಟ್ ಬರುತ್ತಾ? ಲೈಟ್ ಏನಂತ ಫೋಕಸ್ ಏನಿಲ್ಲ. ನೋಡಿಲಿ, ಮೊಬೈಲಿಗೆ ಇರುತ್ತಲ್ಲ ಆ ಥರ ಕೊಟ್ಟವನೆ ಸೈಡ್ ಬಟನ್. ಹಾಂ, ಒಂದಲೆ ಫೋನ್ಗೆ ಹಾಗೆ ಹೋಯ್ತು. ಚಾರ್ಜ್ ಐತೆ. ಕಬಾಬಿಗೆ ಒಂದು ಸ್ವಲ್ಪ ಕಟ್ ಮಾಡಿಸ್ಕೊಂಬಂದಿದ್ದೆ. ಕಬಾಬು ನಮ್ಮ ಅಪ್ಪಾಜಿ ಕಲಿಸ್ತಾರಂತೆ, ನಿಮಗೆಲ್ಲ ಬರೋಲ್ಲ. ನಾನು ಕಲಿಸ್ತೀನಿ, ನಾನು ಕಬಾಬ್ ಮಾಡ್ತೀನಿ. ಹೆಂಗಿರುತ್ತೆ ನೋಡ್ರಿ ಅಂತ ನೋಡೋಣ. ಅದಕ್ಕೆ ಏನು ಹಾಕೊಂಡಿದ್ಯಪ್ಪ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೊಂದು ಮೊಟ್ಟೆ ಹೊಡಿಬೇಕು. ಆಮೇಲೆ ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೊಂಚೂರು ಎಣ್ಣೆ ಹಾಕು ಹಂಗೆ ಕಬಾಬಿಗೆ. ಮೊಟ್ಟೆ ಕರೆಕ್ಟಾಗಿ ಹೊಡಿ ನೋಡೋಣ. ಹೊಡಿಯಕ್ಕೆ ಬಂದತಾ ಹಿಂಗ? ಇಲ್ಲ ನಾ ಹೊಡಿಲೇನಾ? ಅಯ್ಯೋ, ಪೌಡರ್ ಹಾಕಿ. ಕಬಾಬ್ ಪೌಡರ್, ಇದು ಚಿಕನ್ ಕಬಾಬ್ ಪೌಡರ್. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಬಿರಿಯಾನಿ ಆಗಂಟ ಒಂದು ಗಂಟೆ ಬಿಡ್ಕೊಂಡು ಆಮೇಲೆ ಅದಕ್ಕೊಂಚೂರ ಎಣ್ಣೆಗೆ ಬಿಡ್ತೀವಿ. ಗಂಟೆ ಅಲ್ಲ, ಒಂದು 25 ನಿಮಿಷ. 25 ನಿಮಿಷ ಅಲ್ಲ, ಬಿರಿಯಾನಿ ಆಗಾದ್ಮೇಲೆ ನಾವು ಬಿರಿಯಾನಿ ಜೊತೆ ಕಬಾಬ್ ಇರಬೇಕು. ಕಬಾಬ್ ಫಸ್ಟ್ ತಿನ್ನಲ್ಲ. ಕೈ ತೊಳೆದಿದ್ದೆ ಹೆಂಗಪ್ಪ? ಸೂಪರ್. ಇಲ್ಲೇ ಎಲ್ಲೋ ವಾಟರ್. ಕಬಾಬ್ ಒಂದು ಹಾಕೋ. ನಮ್ದು ಬಿರಿಯಾನಿ ನೋಡೋಣ ಬನ್ನಿ. ಗಮ್ ಅಂತ ಐತಲ್ಲಮ್ಮ ಮನೆಯೆಲ್ಲ. ಸ್ಮೆಲ್ ಬರ್ತೈತಾನೆ? ಹೆಂಗಿದೆ ನಾನು ಮಾಡ್ತಿರೋದು?
ಇವಾಗ ರೈಸ್ ಹಾಕ್ತಾ ಇದ್ದೀನಿ. ಚಿಕನ್ನು ನೀರೆಲ್ಲ ಚೆನ್ನಾಗಿ ಬೆಂದಿದೆ. ಒಂಚೂರು ಬಳ್ದಾಕಮ್ಮ. ಸಾಂಬಾರ್ ಏನ್ ಮಾಡ್ಬೇಡ ಮೇಡಮ್, ಸಾಂಬಾರ್ ನಾವೇ ಮಾಡೋಣ. ಸಾಯಂಕಾಲಕ್ಕೆ ಮಾಡು. ಅದೇ ಆಗುತ್ತೆ. ನಾವು ಇವಾಗ ಇನ್ನೇನು ಇದನ್ನ ಗೋಳಾಡೋದು ಬೇಡಲ್ಲ, ಸಾಕಲ್ಲ. ನೀರೆಲ್ಲ ಹಿಂಕೊಂಡು ಅನ್ನ ನೀರೆಲ್ಲ ಹಿಂಕೊಂಬಿಟ್ಟು ಅನ್ನ ಒಂದು ಅದಕ್ಕೆ ಬಂದಮೇಲೆ ತೋರಿಸ್ತೀನಿ. ಒಂದು ಅದಕ್ಕೆ ಬಂದಮೇಲೆ ಆ ಬಾಕ್ಸಿನ ಪ್ಲೇಟ್ ಎಲ್ಲ ತೆಗಿತೀನಿ. 20 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ನೀರೆಲ್ಲ ಹಿಂಕೊಂಡು ಬರುತ್ತೆ, ಒಂದು ಅದಕ್ಕೆ ಬರುತ್ತೆ. ಆ ಪ್ಲೇಟ್ ತೆಗೆದು ಆಮೇಲೆ ದಮ್ ಕಟ್ಟಬೇಕು. ಇವನೇನೋ ಮಾಡ್ಕೊಂತಾನಂತೆ. ಕ್ಯಾ ಕರೆಗ ರೇ? ಪಟೋಟಾ ಚಿಪ್ಸ್. ಪಟೋಟಾ ಚಿಪ್ಸ್ ಕನ್ನಡದಲ್ಲಿ ಹೇಳು, ಕನ್ನಡದಾಗ ಹೇಳೋ ಅಂದ್ಬಿಟ್ಟು ನಾನೇ ಚಿಕನ್ ಬಿರಿಯಾನಿ ಅಂತಿದ್ದೀನಿ. ಕೋಳಿ ಬಿರಿಯಾನಿ, ಕೋಳಿ ಪಲಾವ್. ಇದು ಆಲಿಗೆಡ್ಡೆ ಎಣ್ಣೆಲಿ ಹಾಕೊಂಡು ಕರಿಯೋದು. ಚಿಪ್ಸ್ ಅನ್ನಂಗಿಲ್ವಲ್ಲ. ಸರಿ, ನೀರೆಲ್ಲ ಹಿಂಗಿ ಬಿರಿಯಾನಿ ಇನ್ನೊಂಚೂರು ಅಕ್ಕಿ ಇದೆ, ದಮ್ ಕಟ್ಟೋರೆ ಸರಿ ಆಗುತ್ತೆ. ಹೌದಾ, ಗೋರಾಡಪ್ಪಂಚೂರ ದಮ್ ಕಟ್ಟು ಪಕ್ಕ ಆಗುತ್ತೆ. ಎಲ್ಲ ಬಿರಿಯಾನಿ ಎಲ್ಲ ಬೆಂದು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ, ಎಲ್ಲ ಫುಲ್ ರೆಡಿ ಐತೆ. ಅದ್ರ ಮ್ಯಾಕೆ ಒಂದು ಪ್ಲೇಟ್ ಮುಚ್ಚು, ಅದ್ರ ಮ್ಯಾಕೆ ಒಂದು ಸರಿ ಅದಿದಪ್ಪ ನೀರಿಡು. ದಮ್ಮೆಲ್ಲ ಕಟ್ಟಾದ್ಮೇಲೆ ಇನ್ನೇನು ತಿನ್ನೋದೇ ಅದನ್ನ ರೆಡಿ. ಈ ಕಬಾಬ್ ರೆಡಿ ಆಗ್ತೈತೆ. ಬಿಡ್ತೀಯ ಕಬಾಬು? ಬಿಡು. ಬಿರಿಯಾನಿ ನಾನು ಮಾಡಿದ್ದೀನಿ, ಕಬಾಬ್ ನಮ್ಮ ಅಪ್ಪ ಮಾಡುತ್ತಂತೆ. ಎಣ್ಣೆ ಕಾದಿತ್ತೆ ನೋಡಪ್ಪ, ನೀರು ಹೊಡಿ ಒಂದು ಸ್ವಲ್ಪ, ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಕಾಯಬೇಕು. ಬಿಡು ಕಬಾಬ, ಎಣ್ಣೆ ಒಳಗೆ ನೋಡೋಣ ಎಣ್ಣೆ ಕಾದಿತ್ತಾ ಇಲ್ವ. ಕಾದಿದೆ ಎಣ್ಣೆ ಕಾದಿದೆ. ಒಂದು ಕೆಜಿ ಅಷ್ಟು ತಿನ್ನು ಕಬಾಬಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟೊತ್ತು ಬೇಯ್ಬೇಕಪ್ಪ ಎಣ್ಣೆ ಒಳಗದು? ಹೇಳು. 10 ನಿಮಿಷ, 5 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಆಫೀಸಿಗೆ ಹೋಗೋರಿಗೆಲ್ಲ ಭಾನುವಾರದ ವೀಕೆಂಡು, ನಮಗೆ
ಮಂಗಳವಾರದೊತ್ತು ವೀಕೆಂಡು. ಮಂಗಳವಾರ ದಿನ ಈ ಥರ ಏನಾದ್ರು ಸ್ಪೆಷಲ್ ಗಿಶಲ್ ಮಾಡ್ಕೊಂಡು ತಿನ್ನೋದು. ಫ್ರೈ ಆಯ್ತಾ? ತೆಗಿ. ಓಹೋ ಗಮ್ ಅಂತ ಇದೆ. ಸಾಫ್ಟ್ ಆಗೈತಾ? ಒರ್ಟಾಗಿ ಮಾಡಿದ್ಯಾ? ಸಾಫ್ಟ್ ಆಗೈತಾ? ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಹಾಂ, ಬಿರಿಯಾನಿ ರೆಡಿ ಆಗಿದೆ. ಈ ಕಬಾಬ್ ಹಾಕ್ತಿದ್ದಾರೆ. ಎಣ್ಣೆ ಒಂಚೂರು ಇದಾಗಬೇಕು. ಇವಾಗೆಲ್ಲ ಮಾಡಿದ್ದೀನಿ. ಬಿರಿಯಾನಿ ಮಾಡಿದ್ದೀನಿ. ಇಲ್ಲಿ ಬಿರಿಯಾನಿ ನಾನು ಮಾಡಿದೆ, ಕಬಾಬ್ ನಮ್ಮ ಅಪ್ಪಾಜಿ ಮಾಡಿದ್ದಾರೆ. ಈಗ ನನ್ನ ತಮ್ಮ ಕೊಡ್ತೀನಿ, ಹಿಂಗಿದೆ ಅಂತ ಹೇಳ್ತಾನೆ ರಿವ್ಯೂನ. ಬಿರಿಯಾನಿ ಟೇಸ್ಟ್ ನೋಡಿ ಹೇಳು ಹೆಂಗೆ. ನನ್ನ ತಮ್ಮ ನನ್ನವೆಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡ ನೀನು, ಯಾರ ವಾರ ಮಾಡ್ಕೊಂತ ಹೇಳ್ತಿದ್ದಾನೆ. ಹೇಳಿ ಪರವಾಗಿಲ್ಲ. ಈಗ ನಮ್ಮ ಅಪ್ಪಗೆ ಕೊಡ್ತೀನಿ ಬಿರಿಯಾನಿ ಹೆಂಗಿದೆ ಅಂತ ಹೇಳ್ತಾರೆ. ಬಿರಿಯಾನಿ ನಾನು ಮಾಡೋದು ನೋಡಪ್ಪ, ತಿಂದು ಹೇಳಪ್ಪ ಟೇಸ್ಟ್ ಹೆಂಗಿದೆ. ಉಪ್ಪು, ಖಾರ, ಮಸಾಲೆ ಐಟಮ್ಸು ಎಲ್ಲ ಚೆನ್ನಾಗಿದೆ. ಮನೆಯಲ್ಲೇ ರುಬ್ಬ್ ಮಾಡಿರೋದು. ನಾನೇ ರುಬ್ಬಿದ್ದು. 10ಕ್ಕೆ ಎಷ್ಟು ಕೊಡ್ತೀಯಾ ನನಗೆ? 10ಕ್ಕೆ ಎಷ್ಟು ಕೊಡ್ತೀಯಾ ಪಾಯಿಂಟು? ಹೇಳ್ತೀನಿ ತಡಿ. ಹೇಳು. ತಿನ್ನು. ಪೀಸ್ ಬಂದಿತ್ತಾ? ಪೀಸ್ ಬಂದಿತ್ತಾ? ಪೀಸ್ ಒಳ್ಳೆ ಮಲ್ಲಿಗೆ ಹೂ ಬಾಯಿಗೆ ಇಟ್ಟಂಗೆ ಆಗ್ತಾಚಿ. 2000 years later. ಸರಿ. ಇದು 10ಕ್ಕೆ ಎಷ್ಟು? ಅದ್ರ ಜೊತೆಗೆ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಪೀಸಸ್ ಬಿರಿಯಾನಿ ಜೊತೆಗೆ ನೆನ್ಸ್ಕೊಂಡ್ರ ಕರಮ್ ಅಂತಿತ್ತು. ಆಯ್ತು. 10ಕ್ಕೆ ಎಷ್ಟು ಕೊಡ್ತೀಯಪ್ಪ ಪಾಯಿಂಟ್? ಮಗ ಸೂಪರ್ ಮಾಡಿದೀಯ ಬಿರಿಯಾನಿ. 10ಕ್ಕೆ 10ಕ್ಕೆ ಇದೇ ಫಸ್ಟ್ ಟೈಮ್ ಮಾಡಿದೀನಿ. ನಮ್ಮ ಅಪ್ಪಾಜಿ 10ಕ್ಕೆ 10 ಅಂತ ಹೇಳಿದ್ದಾರೆ. ನನ್ನ ತಮ್ಮ ಇನ್ನೇನು ವಿಡಿಯೋ ಮಾಡಬೇಡ ಅಂದಾನೆ. ಫೈನಲಿ ಎಲ್ಲ ರೆಡಿ ಆಗಿತ್ತೆ, ಎಲ್ಲ ತಿಂತಾ ಇದ್ದಾರೆ. ಇವಾಗ ನಾನು ತಿಂತಾ ಇದ್ದೀನಿ. ನೋಡೋಣ ತಡೀರಿ ಯಾವ ಥರ ಐತೆ ಅಂತ ಗೊತ್ತಾಗುತ್ತೆ ಇವಾಗ. ಸ್ವಲ್ಪ ಸುಮ್ಮನಿರ್ತೀರಾ? ತಡಿಯ ಮಾತಾಡ. ಬಿರಿಯಾನಿ ಮಾತ್ರ ಸಕ್ಕದಾಗಿದೆ. ಕಬಾಬ್ ಒಂಚೂರು ಜಾಸ್ತಿ ಫ್ರೈ ಐತೆ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಾರ.